ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತಿದೆ ಬಹುಶಃ ಇವತ್ತು. ಯಾಕಂದ್ರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿಸ್ತಾ ಏನು ಸಚಿವ ಸಂಪುಟವನ್ನು ಮುಗಿಸ್ತಾರೆ ಅನ್ನೋದು ಒಂದು ಮಾಹಿತಿ ನನಗಿದೆ. ನೋಡ್ಬೇಕದು, ಹೇಳಕ್ಕಾಗಲ್ಲ. ಏನು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಇಲ್ಲಿಯ ಏನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಆಷಾಢದಲ್ಲಿ ಏನಂತ ಗೊತ್ತಿಲ್ಲ. ಅವೆಲ್ಲ ನೋಡ್ಕೋಬೇಕಲ್ಲ. ಅವರು ಕೆಲವು ಏನು ಸೂಚನೆ ಮೇರೆ ಅವರ ಗುರುಗಳು ಹೇಳ್ದಂಗೆ ಹೇಳುವಂಥದ್ದು ಎಲ್ಲ ಇರ್ತಾವಲ್ಲ. ಅದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದಾ ಅನ್ಸುತ್ತೆ ನನ್ನ ಲೆಕ್ಕ. ಬಹಳ ಜನ ಇದ್ದಾರೆ ಈಗ ಡೆಲ್ಲಿಯಲ್ಲಿ. MLAಗಳು ತುಂಬಾ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ ಹೋಗಿದ್ದಾರೆ. ಬೇಡ ಅನ್ನಕ್ ಬರಲ್ಲ ಬಿಡಿ. ತಮ್ಮ ಕ್ಷೇತ್ರದಲ್ಲಿ ಜಿಲ್ಲಾವಾರು ಕೊಡಿ ಅಂತ ಕೇಳಕ್ ಹೋಗಿದ್ದಾರೆ, ಸಮಾಜವಾರು ಕೇಳಕ್ ಹೋಗಿದ್ದಾರೆ. ಅದಕ್ಕೆ ನಾ ಯಾವುದು ಬೇಡ ಅನ್ನಕ್ಕಾಗಲ್ಲ. ಖಂಡಿತ ನಾನು ಹೋಗ್ಬೇಕಂತ ಇದ್ದೇನೆ. ನೋಡೋಣ, ಮುಖ್ಯಮಂತ್ರಿಗಳು ಹೋದ್ಮೇಲೆ ಹೋಗಕ್ಕಾಗತ್ತ ನೋಡ್ತೀನಿ. ಆ ಥರ ಏನಿಲ್ಲ. ನಾವು ಒಂದು ಆಕಾಂಕ್ಷಿಗಳಾಗಿರ್ತೀವಿ. ಕೊಡೋದು ಬಿಡೋದು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡುವಂಥದ್ದಿದೆ. ಖಂಡಿತ ನಿರೀಕ್ಷೆಯಲ್ಲಿ ಇರ್ತೀವಿ ಅಷ್ಟೇ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತಿದೆ ಬಹುಶಃ ಇವತ್ತು. ಯಾಕಂದ್ರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೂ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿಸ್ತಾ ಏನು ಸಚಿವ ಸಂಪುಟವನ್ನು ಮುಗಿಸ್ತಾರೆ ಅನ್ನೋದು ಒಂದು ಮಾಹಿತಿ ನನಗಿದೆ. ನೋಡ್ಬೇಕದು, ಹೇಳಕ್ಕಾಗಲ್ಲ. ಏನು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಇದೆ ಇಲ್ಲಿಯ ಏನು ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಆಷಾಢದಲ್ಲಿ ಏನಂತ ಗೊತ್ತಿಲ್ಲ. ಅವೆಲ್ಲ ನೋಡ್ಕೋಬೇಕಲ್ಲ. ಅವರು ಕೆಲವು ಏನು ಸೂಚನೆ ಮೇರೆ ಅವರ ಗುರುಗಳು ಹೇಳ್ದಂಗೆ ಹೇಳುವಂಥದ್ದು ಎಲ್ಲ ಇರ್ತಾವಲ್ಲ. ಅದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದಾ ಅನ್ಸುತ್ತೆ ನನ್ನ ಲೆಕ್ಕ. ಬಹಳ ಜನ ಇದ್ದಾರೆ ಈಗ ಡೆಲ್ಲಿಯಲ್ಲಿ. MLAಗಳು ತುಂಬಾ ಜನ ಇವತ್ತು ಆಕಾಂಕ್ಷಿಗಳು ತಮ್ಮ ಹಕ್ಕುಗಳನ್ನು ಕೇಳಕ್ ಹೋಗಿದ್ದಾರೆ. ಬೇಡ ಅನ್ನಕ್ ಬರಲ್ಲ ಬಿಡಿ. ತಮ್ಮ ಕ್ಷೇತ್ರದಲ್ಲಿ ಜಿಲ್ಲಾವಾರು ಕೊಡಿ ಅಂತ ಕೇಳಕ್ ಹೋಗಿದ್ದಾರೆ, ಸಮಾಜವಾರು ಕೇಳಕ್ ಹೋಗಿದ್ದಾರೆ. ಅದಕ್ಕೆ ನಾ ಯಾವುದು ಬೇಡ ಅನ್ನಕ್ಕಾಗಲ್ಲ. ಖಂಡಿತ ನಾನು ಹೋಗ್ಬೇಕಂತ ಇದ್ದೇನೆ. ನೋಡೋಣ, ಮುಖ್ಯಮಂತ್ರಿಗಳು ಹೋದ್ಮೇಲೆ ಹೋಗಕ್ಕಾಗತ್ತ ನೋಡ್ತೀನಿ. ಆ ಥರ ಏನಿಲ್ಲ. ನಾವು ಒಂದು ಆಕಾಂಕ್ಷಿಗಳಾಗಿರ್ತೀವಿ. ಕೊಡೋದು ಬಿಡೋದು ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡುವಂಥದ್ದಿದೆ. ಖಂಡಿತ ನಿರೀಕ್ಷೆಯಲ್ಲಿ ಇರ್ತೀವಿ ಅಷ್ಟೇ.